ಸ್ವರಗಳನ್ನು ನಾವು ನೋಡಿದ್ವಿ. ಈಗ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ಬಗೆ ಇದೆ. ಒಂದು ವರ್ಗೀಯ ವ್ಯಂಜನಗಳು, ಮತ್ತೊಂದು ಅವರ್ಗೀಯ ವ್ಯಂಜನಗಳು ಅಂತ. ವರ್ಗೀಯ ವ್ಯಂಜನಗಳು ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸಾಲನ್ನು ಯಾವಾಗಲೂ ಮನನ ಮಾಡ್ಕೊಂಡಿರಬೇಕು. ಕ ಚ ಟ ತ ಪ. ಇದು ಪಂಚಮ ವರ್ಗದ ಮೊದಲ ಅಕ್ಷರಗಳು. ಪಂಚಮ ವರ್ಗ ಅಂತಂದ್ರೆ ಏನು? ಇವು ಒಂದು ಸಾಲಲ್ಲಿ 5 ಅಕ್ಷರಗಳು ಇರ್ತವೆ. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ. ಕಡೆಗೆ ಪ ಫ ಬ ಭ ಮ. ಇವು ಪ್ರತಿ ಸಾಲಲ್ಲೂ 5 ಅಕ್ಷರಗಳು ಇರ್ತವು. ಮೇಲಿಂದ ಕೆಳಗನು 5 ಅಕ್ಷರಗಳು ಇದಾವು. ಕ ಚ ಟ ತ ಪ. ಅದೇ ರೀತಿಯಲ್ಲಿ ಕ ಖ ಗ ಘ ಞ ಚ ಛ ಜ ಝ ಞ. ಹೀಗೆ 5 ಅಕ್ಷರಗಳು ಮೇಲಿಂದ ಕೆಳಗೆ ಮತ್ತೆ ಎಡದಿಂದ ಬಲಕ್ಕೆ. ಹೀಗೆ ಇವು ಒಟ್ಟಾರೆಯಾಗಿ 25 ಅಕ್ಷರಗಳು ಇದಾವು. ಇದನ್ನು ಎಷ್ಟು ಚೆನ್ನಾಗಿ ನಮ್ಮ ವ್ಯಾಕರಣ ತಜ್ಞರು ಜೋಡಿಸಿದ್ದಾರೆ ಅಂತ ಹೇಳಿದರೆ, ಮೇಲಿಂದ ಕೆಳಕ್ಕೆ 1ನೆಯ ಸಾಲು ಅಲ್ಪ ಪ್ರಾಣ, ಅಂದರೆ ಕಡಿಮೆ ಗಾಳಿಯನ್ನು ಬಳಸಿಕೊಂಡು ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ. ಪ್ರಾಣ ಅಂದರೆ ವಾಯು, ಅಲ್ಪ ಅಂದರೆ ಸ್ವಲ್ಪ. ಸ್ವಲ್ಪ ಗಾಳಿಯನ್ನು ಬಳಸ್ಕೊಂಡು ನಾವು ಉಚ್ಚರಿಸ್ತೀವಿ. ಉದಾಹರಣೆ ನೋಡಿ, ಕ ಚ ಟ ತ ಪ. ಹಾಗೇನೆ ಪಕ್ಕದ ಸಾಲನ್ನು ನೋಡಿದರೆ ಅದು ಮಹಾಪ್ರಾಣ, ಅಂದರೆ ಒತ್ತಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಅಲ್ಲಿ ಹೆಚ್ಚು ಗಾಳಿಯನ್ನು ಬಳಸ್ತೇವೆ ಮತ್ತು ಒತ್ತಿ ಹೇಳ್ತೇವೆ. ಉದಾಹರಣೆಗೆ ನೋಡ್ರಿ, ಖ ಛ ಠ ಥ ಫ. ಹೀಗೆ ಇದು ಮಹಾಪ್ರಾಣ ಅಕ್ಷರಗಳು ಅಂತ ಅನಿಸ್ಕೊಳ್ತವೆ. ಹಾಗೇನೆ 1ನೆಯ ಸಾಲು 3ನೆಯ ಸಾಲು ಇವು ಅಲ್ಪ ಪ್ರಾಣಗಳು. 2ನೆಯ ಸಾಲು ಮತ್ತು 4ನೆಯ ಸಾಲು ಇವು ಮಹಾಪ್ರಾಣ ಅಕ್ಷರಗಳು. ಹಾಗಿದ್ರೆ 5ನೇದು ಇದೆಯಲ್ಲ, ಇದು ವಿಶೇಷ. ಇದು ಅನುನಾಸಿಕಗಳು ಅಂತ ಕರಿತೀವಿ. ನಾಸಿಕ ಅಂದರೆ ಮೂಗು. ಮೂಗಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಈ ವರ್ಣಗಳು ಇದಾವಲ್ಲ, ಮೂಗನ್ನು ಬಿಗಿಯಾಗಿ ಹಿಡಿದು ಉಚ್ಚರಿಸಲಿಕ್ಕೆ ಹೋದರೆ ಅದು ಉಚ್ಚಾರ ಆಗೋದೇ ಇಲ್ಲ. ಞ ಞ ಣ ನ ಮ ಇವುಗಳನ್ನು ಅನುನಾಸಿಕಗಳು ಅಂತ ಹೇಳಿಬಿಟ್ಟು ಕರಿತೇವೆ. ಹಾಗೆಯೇ ಅವರ್ಗೀಯ ವ್ಯಂಜನಗಳು ಅಂತ ಇವೆ. ಅವರ್ಗೀಯ ವ್ಯಂಜನಗಳು ಇರೋದು 9. ಯ ರ ಲ ವ ಶ ಶ ಸ ಹ ಳ. ಹೀಗಿದೆ. ಇವು ಏಕಮತ ಕಾಲದಲ್ಲಿನೇ ನಾವು ಉಚ್ಚರಿಸ್ತೇವೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ಶ ಮತ್ತು ಶ ಎರಡಿದೆ. ಒಂದು ಶಂಕರ ಶ ಅಂತ ಹೇಳ್ತೇವೆ, ಅದು ಮೊದಲನೇದು ಶಂಖ ಅಥವಾ ಶಂಕರ ಶ. ಇನ್ನೊಂದು ದೊಡ್ಡ ಶ ಅಂತ ಇದೆ, ಅದು ಷಣ್ಮುಖ ಶ ಅಥವಾ ಷಟ್ಪದಿ ಶ ಅಂತ ಹೇಳ್ತೇವೆ. ಸೊ ಈ 9 ಅಕ್ಷರಗಳಲ್ಲಿ ವಿಶೇಷ ಹ ಅನ್ನೋದು ಒಂದಿದೆ. ಅದನ್ನು ಹೆಚ್ಚಾಗಿ ಉಚ್ಚಾರ ಮಾಡುವಾಗ ಬಹಳಷ್ಟು ಜನ ತಪ್ಪಾಗಿ ಬಳಸ್ತಾರೆ. ಅಲ್ಲಿ ಹಾಲು ಅನ್ನೋದನ್ನು ಆಲು ಅಂತ ಹೇಳ್ತಾರೆ, ಹೇಗೆ ಅನ್ನೋದನ್ನು ಏಗೆ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ದೋಷಗಳನ್ನು ಮಾಡ್ತಾರೆ. ಹಾಗಾಗಿ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇವುಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು. ಇಲ್ಲಿಗೆ 49 ಅಕ್ಷರಗಳ ವಿಚಾರ ಇಲ್ಲಿಗೆ ಮುಗೀತು. ಇದನ್ನು ನೀವು ಮನನ ಮಾಡ್ಕೊಳ್ಬೇಕೋ, ಬರೆದು ಇಟ್ಕೊಳ್ಬೇಕೋ, ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಳ್ಬೇಡಿ. ಇವು SSLC ಪರೀಕ್ಷೆಯಲ್ಲೂ ಕೂಡ ಇವು ಬರುತ್ತವೆ. ಆ ನಂತರದಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯನ ನಾನು ತೆಗೆದುಕೊಳ್ತೇನೆ.